ನದಿ ನರ್ಮದಾ ನದಿ. ದೂರದಲ್ಲಿ ನಿಮಗೆ ಭಾಗಶಃ ಕಾಣ್ತಿರುವಂಥ ಅಣೆಕಟ್ಟೆ ಇದೆ. ಸರ್ದಾರ್ ಸರೋವರ ಅಂತ ಅದಕ್ಕೆ ಹೇಳ್ತಾರೆ. ಈ ಭಾಗದಲ್ಲಿ ಸ್ಟ್ಯಾಚ್ಯೂ ಆಫ್ ಯುನಿಟಿ ಅನ್ನುವಂಥ ಒಂದು ಪರಿಕಲ್ಪನೆಯೊಂದಿಗೆ ಪ್ರಾರಂಭಿಸಲಾದಂಥ ಅದ್ಭುತವಾದಂಥ ಪ್ರವಾಸಿ ತಾಣ ಇದೆ. ಭಾರತ ದೇಶದಲ್ಲಿ 500ಕ್ಕಿಂತಲೂ ಜಾಸ್ತಿ ಸಾಮಂತ ರಾಜರು ಹಾಗೂ ನವಾಬರುಗಳಿದ್ದ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟ ಬ್ರಿಟಿಷರು ಬೇಕಂತಲೇ ಇದು ಒಟ್ಟಾಗದಿರಲಿ ಎನ್ನುವಂಥ ಕುತಂತ್ರ ಮಾಡಿ ಹೋಗಿದ್ದರು. ಆದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಚಾಣಾಕ್ಷತೆಯಿಂದ ಹಾಗೂ ಅಗತ್ಯತೆ ಇರುವಲ್ಲಿ ಬಲವನ್ನು ಉಪಯೋಗಿಸಿ ಲೋಹದ ಮನುಷ್ಯ ಎಂಬ ಖ್ಯಾತಿಯನ್ನು ಪಡೆದು ದೇಶವನ್ನು ಒಗ್ಗೂಡಿಸಿದಂಥ ಮಹಾನ್ ಚೇತನೆಯವರು. ಆದ್ದರಿಂದ ಇವರಿಗೆ ಈ ಲೋಹದ ಪ್ರತಿಮೆಯನ್ನು ಅಂದರೆ 1,63,000 ಗ್ರಾಮಗಳಿಂದ ಲೋಹವನ್ನು ಪಡೆದು ಆ ಲೋಹದ ಒಂದು ಹೊದಿಕೆಯನ್ನು ಈ ಐರನ್ ಸ್ಟೀಲ್ ಗರ್ಡಲ್ಗಳ ಮೇಲೆ ನಿರ್ಮಿಸಲಾಗಿದೆ. ಈ ಮಹಾನ್ ಕಾರ್ಯವನ್ನು ನೋಡೋದಕ್ಕೆ ಗುಜರಾತಿನ ಏಕತಾ ನಗರಕ್ಕೆ ಅನುಕೂಲ ಮಾಡ್ಕೊಂಡು ಬನ್ನಿ. ವಿದೇಶದ ಯಾವುದೇ ಒಂದು ಪ್ರವಾಸಿ ತಾಣಕ್ಕಿಂತಲೂ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲದಂಥ ಒಂದು ಅದ್ಭುತ ಪ್ರಯತ್ನ ಇಲ್ಲಿ ಆಗಿದೆ. ಅದಕ್ಕಾಗಿ ಶ್ರೀ ನರೇಂದ್ರ ಮೋದಿಯವರಿಗೆ ನಮಸ್ಕಾರ.